ಗುರುವಾರ ತಾಲೂಕಿನ ಡಿಪಾಳ್ಯ, ಮೊದಲೋಡು, ವಾಟದ ಹೊಸಹಳ್ಳಿ, ಕುರುಡಿ, ನಕ್ಕಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 13 ಗ್ರಾಮಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸ್ಥಳೀಯ ಶಾಸಕರ ಪ್ರಾದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸುಮಾರು 1,64,00,000 ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಸಿಸಿ ರಸ್ತೆಗಳು, ಸಂಪರ್ಕ ರಸ್ತೆಗಳ ಅಭಿವೃದ್ಧಿ, ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ತಾಲೂಕಿನ ಸಮಸ್ತ ಹಳ್ಳಿಗಳ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನವನ್ನು ತಂದು ಸಮರ್ಪಕವಾದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಶಾಸಕ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ಅಂಗನವಾಡಿ ಕೇಂದ್ರ ಉದ್ಘಾಟನೆ, ಹಾಗೆಯೇ ಕುಡಿಯುವ ನೀರಿನ ಘಟಕದ ಭೂಮಿ ಪೂಜೆ, ಸಿಸಿ ರಸ್ತೆಗಳು ಇವೆಲ್ಲ ಸೇರಿ ಸುಮಾರು 1,64,00,000 ರೂಪಾಯಿಂದ ಕೆಲಸಗಳಿಗೆ ಭೂಮಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ವಿ. ಅದೆಲ್ಲ ಕಡೆ ಶೀಘ್ರದಲ್ಲೇ ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲಿ ಅನುದಾನ ಇತ್ತು ಆ ಅನುದಾನ ತಕ್ಕನಾಗಿ ಈಗ 1.5 ಕೋಟಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ವೀಕ್ನಲ್ಲಿ ಇನ್ನು ರಸ್ತೆಗಳು ಮತ್ತು ನಗರಿಗೆ ಸಂಬಂಧಪಟ್ಟಂತೆ ಸುಮಾರು ಇನ್ನೂ 5ರಿಂದ 6 ಕೋಟಿ ರೂಪಾಯಿ ಕೆಲಸ ಸ್ಟಾರ್ಟ್ ಮಾಡೋದಿದೆ. 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರದಲ್ಲಿ ಮತ್ತೊಮ್ಮೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ, ರಸ್ತೆಗಳಾಗಲಿ, ಸಿಸಿ ರಸ್ತೆ ಆಗಲಿ, ಚರಂಡಿಗಳಾಗಲಿ, ಇಂಥ ಕೆಲಸಗಳನ್ನು ಕೂಡ ಇನ್ನೊಂದು ತಿಂಗಳೊಳಗೆ ಟೆಂಡರ್ ಮಾಡಿಸಿ ಆ ಕೆಲಸಗಳನ್ನು ಕೈಗೆತ್ತಿಕೊಳ್ತೀವಿ. ಸರ್, ಹಿರೇಬಿದ್ನೂರು ಹತ್ರ ಒಂದು ಜುಲೈ ತಿಂಗಳಲ್ಲಿ ನೀರು ಅಲ್ಲಿ ಬಿದ್ದು ಎದ್ದು ಜನಗಳೆಲ್ಲ ತುಂಬ ಇಮಿಡಿಯೇಟ್ ಮಾಡ್ತಾರೆ. ಭಾಳ ದಿವಸ ಪೆಂಡಿಂಗ್ ಅದೇ ಅಂತ ಅವರು ಕಂಪ್ಲೇಂಟ್ ಮಾಡ್ತಾರೆ. ಅದೇ ಬಂತು, ಇದು ಮೊದಲೇ ಬಂತು ನನಗೆ. ಅಲ್ಲಿ ಇದಾಗಿಬಿಟ್ಟರೆ ಜನ ಓಡಾಡೋ ಕಷ್ಟ ಅಂತ ಇಮಿಡಿಯೇಟ್ ಅದು ಮಾಡಿಸಿ ಮೀಟಿಂಗ್ ಆದರೆ ಅದನ್ನು ರೋಲರ್ ಹೊಡ್ಸೋ ಏನೋ ಮಾಡಿಬಿಟ್ಟು ಯಾವಾಗ ಮುಗಿಸ್ತೀರಿ? ನೆಕ್ಸ್ಟ್ ಮಂಡೇ ಒಳಗೆ ಹಾಕ್ತೀರಾ? ಮತ್ತೆ ಆಯಿತು.